ಯತ್ನಾಳ್ ಉಚ್ಚಾಟಿಸಬೇಕೆಂದ ರೇಣುಕಾಚಾರ್ಯಗೆ ಪ್ರತಾಪ್ ಸಿಂಹ ಪಂಚ್ ಕೊಟ್ಟಿದ್ದಾರೆ. ರೇಣುಕಾಚಾರ್ಯಗೆ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆ ಅಂತ ಪ್ರತಾಪ್ ಸಿಂಹ ಜರೆದಿದ್ದಾರೆ. ಸಿಎಂ ಮನೆಗೆ ಹೂಗುಚ್ಚ ಹಿಡಿದು ಹೋದ ವ್ಯಕ್ತಿ, ಡಿಸಿಎಂ ಮನೆಗೆ ಹೋಗಿ ಕಾಲ್ ಹಿಡಿದವರು, ತಿಪ್ಪೆಗೆ ಸೇರಿದವರ ಬಗ್ಗೆ ಮಾತಾಡಲ್ಲ ಅಂತ ಪಂಚ್ ಕೊಟ್ಟಿದ್ದಾರೆ. ವಿಜೇಂದ್ರ ಸೂಚನೆ ಮೇರೆಗೆನೆ ವಕ್ಫ್ ಜಾಗೃತಿ ಮೂಡಿಸ್ತಾ ಇದ್ದೀವಿ, ಹೋರಾಟದ ದಿಕ್ಕು ತಪ್ಪಿಸೋರ ಬಗ್ಗೆ ನಾನು ಮಾತಾಡಲ್ಲ ಅನ್ನೋದು ಅವರ ರಿಯಾಕ್ಷನ್ ಆಗ್ತಾ ಇದೆ. ಇದು ಪ್ರತಾಪ್ ಸಿಂಹ ಅವರು ಕೊಡ್ತಾ ಇರುವಂತಹ ತಿರುಗೇಟು. ಅವ್ರ ಪ್ರಕಾರ ರೇಣುಕಾಚಾರ್ಯ ಅವರು ಅಪ್ರಸ್ತುತ, ಸದ್ಯಕ್ಕೆ ಅವರು ಚಲಾವಣೆಯಲ್ಲಿ ಇಲ್ಲದ ನಾಣ್ಯ ಅನ್ನೋದನ್ನ ಅವರು ಅವರದ್ದೇ ಮಾತಿನ ದಾಟಿಯಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ವಕ್ಫ್ ವಿಚಾರದಲ್ಲಿ ಹೋರಾಟದಲ್ಲಿ ಬಿಜೆಪಿ ಎರಡೆರಡು ರೀತಿಯ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆಯಲ್ಲ, ಅದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಹೇಳಿದ ಕಾರಣಕ್ಕೋಸ್ಕರನೇ ನಾವು ಎಲ್ಲ ಕಡೆ ಜಾಗೃತಿ ಮೂಡಿಸ್ತಾ ಇರೋದು ಅಂತ. ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾನು ಇಂಥವರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ. ಯಾಕಂತಂದರೆ ಈ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದ ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡಂಥ ವ್ಯಕ್ತಿಗಳಿಂದ ನಾವು ಪಕ್ಷನಿಷ್ಠೆ, ಸಿದ್ಧಾಂತ ಬದ್ಧತೆಯನ್ನು ನಾವು ಕಲಿಬೇಕಾದ್ದಿಲ್ಲ. ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆನೂ ನೀವು ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ, ಆಯಿತಾ? ಇದು ಈಗ ಹೋರಾಟ ನಡೀತಾ ಇರುವಂಥದ್ದು ವಫ್ನ ಭೂ ಕಬಳಿಕೆ ನೀತಿ ವಿರುದ್ಧ. ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು, ಅವರು ನವೆಂಬರ್ 21ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದರು. ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಅದಾದ ನಂತರ ನವೆಂಬರ್ 22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಆಗಬೇಕು, DC ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಕರೆ ಕೊಟ್ಟಿದ್ದರು. ನಾನು ಕೂಡ ಕೊಡಗಿನಲ್ಲಿ ಭಾಗಿಯಾಗಿದ್ದೆ. ಎಲ್ಲ ಕಡೆನೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಈ ಭಾಗದಲ್ಲಿ ವಿಜಾಪುರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ರು ಅಹೋರಾತ್ರಿ ಧರಣಿಯನ್ನು ಮಾಡಿ ಸ್ಥಳಕ್ಕೆ JPC ಚೇರ್ಮನ್ನು ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿ, ಕೇಂದ್ರ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವ್ರನ್ನೂ ಕೂಡ ಕರೆಸಿ, ಪ್ರಹ್ಲಾದ್ ಜೋಶಿಯವರು ಪ್ರತಿಯೊಬ್ಬರನ್ನು ಕೂಡ ಕರೆಸಿ ಒಂದು ಯಶಸ್ವಿ ಹೋರಾಟವನ್ನು ಮಾಡಿದರು. ಈ ಭಾಗದಲ್ಲಿ ಸಾಕಷ್ಟು ಕಡೆಯಿಂದ ಜನರಿಂದಲೇ ಮನವಿ ಬಂದ ಕಾರಣಕ್ಕೋಸ್ಕರವಾಗಿ ಯತ್ನಾಳ್ರು, ಸಾಹುಕಾರರು ಈ ಭಾಗದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದು ಒಟ್ಟಾರೆ ಇದು BJP ಹೋರಾಟ, ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ. ವಿಜೇಂದ್ರ ಅವರು ಇರ್ಬೋದು, ಅಥವಾ ಯತ್ನಾಳ್ರು ಇರ್ಬೋದು, ಸಾಹುಕಾರರು ಇರ್ಬೋದು, ಅಥವಾ BJP ಯಾವುದೇ ಕಾರ್ಯಕರ್ತ ಇರ್ಬೋದು, ನಮ್ಮೆಲ್ಲರ ಗುರಿ, ಉದ್ದೇಶ, ಸಂಕಲ್ಪ ಅನ್ನೋದು ವಫ್ನ ಭೂ ಕಬಳಿಕೆ ನೀತಿ ಏನಿದೆಯಲ್ಲ ಅದಕ್ಕೆ ತಡೆ ಹಾಕಿ ನಮ್ಮ ರೈತರ ಭೂಮಿಯನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ. ಹಾಗಾಗಿ ಇದರಲ್ಲಿ ಏನು ಅಪಸ್ವರಕ್ಕಾಗಲಿ ಅಥವಾ ಇಲ್ಲಿ ಅಭಿಪ್ರಾಯ ಭೇದಕ್ಕಾಗಲಿ ಅವಕಾಶನೇ ಇಲ್ಲ. ಇಲ್ಲಿ ರೇಣುಕಾಚಾರ್ಯಗೆ ಪ್ರತಿ ಮಾತಿನಲ್ಲೂ ಕೂಡ ಪಂಚ್ ಕೊಡೋ ಕೆಲಸವನ್ನ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇದ್ದಾರೆ. ಯತ್ನಾಳ್ ಬಣದಿಂದ ಅಗ್ರೆಸಿವ್ ಆಗಿ ಇವರು ಮಾತಾಡ್ತಾ ಇದ್ದಾರೆ, ವಕ್ತಾರಿಕೆಯನ್ನು ವಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಯಡಿಯೂರಪ್ಪ ಬಣದಲ್ಲೂ ಅದರಲ್ಲೂ ಕೂಡ ವಿಜೇಂದ್ರ ಬಣದಲ್ಲೂ ಕೂಡ ವಾಕ್ಸಮರ ಮುಂದುವರಿತಾ ಇದೆ.